ಪಂದ್ಯ ಆರಂಭ ಆಗಿದೆ. ಮೊದಲನೇ ತಾಳಲ್ಲಿ ಆ ಕಡೆ ಕಡೆ ಹೋಗಬೇಡಿ. ಚಂದ್ರ ಜಾನ್ಮಟ್ಟಿ ಅವರು ಕಾರ್ಯಕ್ರಮವನ್ನು ಮುಗಿಸೋಣ. 11 ಗಂಟೆಗೆ ನಾಟಕ ಪ್ರಾರಂಭಕ್ಕದ 10:30 ಅಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲೆ ಅಂತ ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ ಚಂದ್ರ ಅವರು. ಅಭಿ ಅವರು ದಾಳಿ ಮಾಡ್ತಾ ಇದ್ದಾರೆ. ಇದು ಶೂರ್ಪಾಲಿ ಕಬಡ್ಡಿ ವೈಭವದ ಅಂತಿಮ ಕದನ. ವಿಜಯದ ಮಾಲೆ ಯಾರ ಪಾಲಿಗೆ? ಬಾರಾಮತಿಗೆ ಅಥವಾ ಜಮಖಂಡಿಗ? ಒಂದು ಚೀರು ಎಲ್ಲರೂ ಸಂತೋಷ ನೋಡ್ಕೊಂಡು ಆಮೇಲೆ 10:30ಕ್ಕೆ ಕರೆಕ್ಟ್ ಉತ್ತಮ ತಾಯಿ ಹೊಳ್ಳಿ ಬಂತು ಬಾರಾಮತಿ ತಂಡದಿಂದ. ಬಹುಮಾನ ಕೊಟ್ಟಿರ್ತಕ್ಕಂಥ ಪ್ರಕಾಶ್ ತಿಪ್ಪಣ್ಣವರ್, ಪರ್ಸಪ್ಪ ಮಳಗೋನ್, ಸಿದ್ದಪ್ಪ ಬಿರಾದಾರ್, ಗುರಪ್ಪ ಉತ್ತಮ ಬಂತು ಹನುಮಂತ್ ತಿಪ್ಪಣ್ಣವರ್, ರಮೇಶ್ ಕಲ್ಲೋಳಿ ಹಾಗೂ ಈಶ್ವರ್ ಗರ್ಕ. ದಯವಿಟ್ಟು ಸ್ಟೇಜ್ ಅಂತ ಬರಬೇಕು. ಒಟ್ಟು 5 ನಿಮಿಷ ನಾವು ಕಾರ್ಯಕ್ರಮ ಮುಗಿಸ್ತು. ಬೇಗ ಬರ್ರಿ. ಬಹುಮಾನ ಕೊಟ್ಟಿರ್ತಕ್ಕಂಥ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನ ಕೊಟ್ಟಿರ್ತಕ್ಕಂಥ ಎಲ್ಲ ಮಾನ್ಯರು ವೇದಿಕೆ ಮೇಲೆ ಆಗಮಿಸಕ್ಕೆ ನಡೆಸ್ಕೊತಾ ಇದ್ದೀನಿ. ಈಗಾಗಲೇ ರಾಮೋದನ, ಆಮೇಲೆ ನಮ್ಮ ಪಿಂಟು 2-1 ಸಿದ್ದು ಅಕಾಡೆಮಿಯ ಪರವಾಗಿ ಉಳಿದಂತ ಮಾನ್ಯರು ಬೇಗನೆ ಈ ಕಬಡ್ಡಿಗಾಗಿ ಬಹುಮಾನ ಕೊಟ್ಟಿರ್ತಕ್ಕಂಥ ಮಾನ್ಯರು ಇಲ್ಲಿ ಸ್ಟೇಜ್ ಹತ್ತ ಬರಬೇಕು. 4 ಬಹುಮಾನವನ್ನು 2 ನಿಮಿಷದಲ್ಲಿ ಅದನ್ನ ಕ್ಲಿಯರ್ ಮಾಡಿ 10:30ಕ್ಕೆ ನಾವು ನಾಟಕ ಸ್ಟೇಜ್ ಹೋಗೋಣ. ಉಮೇಶ್ ಅವರು ದಾಳಿ ಮಾಡ್ತಾ ಇದ್ದಾರೆ. 1-2 ಮಧ್ಯ ಪಂದ್ಯ ಸಾಗ್ತಾ ಇದೆ. ಉಮೇಶ್ ಅವರು ಮುಟ್ಟಿದ್ದೇನೆ ಎಂದು ವಾದ ಮಾಡ್ತಾ ಇದ್ದಾರೆ. ಟೋಟೋಚ್ನ ಮೂಲಕ 1 ಅಂಕವನ್ನು ಗಳಿಸಿಕೊಂಡ್ರು. ದಾಳಿಯಲ್ಲಿ ಪ್ರದೀಪ್ ಅವರು 10-1 ಮಧ್ಯ ಪಂದ್ಯ ಸಾಗ್ತಾ ಇದೆ. 3-1 ಮಧ್ಯೆ ಶೂರ್ಪಾಲಿ ಕಬಡ್ಡಿ ವೈಭವದ ಅಂತಿಮ ಪಂದ್ಯ. ಸರಿ ಮುಟ್ಟಿಕೊಂಡು ಮರಳಿ ಅಂಕಣಕ್ಕೆ ಬಾ, ಇಲ್ಲ ಅಂಕಣದಿಂದ ಆಚೆಗೆ ನೋಡಿ. ಎಸ್ಲಿ ಪ್ರಜ್ವಲ್ ಅವರಿಂದ ಉತ್ತಮ ಡೈ ಕ್ಯಾಚ್ ಬರ್ತಾ ಇದೆ. ಡಬಲ್ ಆಂಕಲ್ ಹೋಗಿ 4-1 ಡ್ರೋನ್ ಬಿಟ್ಟಾರ ನೋಡ್ರಿ. ಜರ್ಸಿ ನಂಬರ್ 10 ದಾಳಿಗಾರ ದಾಳಿ ಮಾಡ್ತಾ ಇದ್ದಾರೆ. ಥರ್ಡ್ ರೈಟ್, ಸೈಡ್ ರೈಟ್, ಡೂ ಆರ್ ಡೈ ರೈಟ್, ಮಾಡು ಇಲ್ಲವೇ ಮಾಡಿ.
ಮುಟ್ಟಿಕೊಂಡು ಬಾ ಇಲ್ಲ ಸಿಕ್ಕು ಬಾ. ಎಸ್ ಇಲ್ಲಿ ಒಂದು ಅಂಕವನ್ನು ಗಳಿಸ್ಕೊಳ್ತಾ ಇದ್ದಾರೆ ಎಸ್ ಎನ್ ಅಕಾಡೆಮಿಯ ದಾಳಿಗಾರ. ನಮ್ಮ ಕೋಟೆ ನಾಡಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಒಂದು ಉತ್ತಮವಾದ ತಂಡ ಅಂತಾನೆ ಹೇಳ್ಬೋದು. ಸಿದ್ದು ನ್ಯಾಮಗೌಡ ಅವರ ಹೆಸರಲ್ಲಿ ಕಟ್ಟಿದಂತ ತಂಡ ಇದು. ಎಸ್ ಇದು ನಮ್ಮ ಮಾಜಿ ಶಾಸಕರಾದಂತ ಸಿದ್ದು ನ್ಯಾಮಗೌಡರ ಹೆಸರಲ್ಲಿ ಕಟ್ಟಿದಂತ ತಂಡ ಒಂದು ಉತ್ತಮ ತಂಡ ಅಂತ ಹೇಳ್ಬೋದು. ಮೊನ್ನೆ ನಡೆದ ಕಡಕೋಳದಲ್ಲಿ ವಿನ್ನರ್ಸ್ ಆಗಿರುವಂತಹ ತಂಡ ಇದು. ಮತ್ತೆ ನಮ್ಮೂರಲ್ಲಿ ಕೂಡ ಫೈನಲ್ ಕದನವನ್ನ ಆಡ್ತಾ ಇದ್ದಾರೆ. 2-5 ಮಧ್ಯ ಪಂದ್ಯ ಸಾಗ್ತಾ ಇದೆ. ಅಭಿ ಅವರು ದಾಳಿ ಮಾಡ್ತಾ ಇದ್ದಾರೆ. ಎಸ್ ಇಲ್ಲಿ ಸಂಘು ಅವರಿಂದ ಮಿಸ್ಟೇಕ್ ಬಂತು. 1 ಅಂಕ ಬಾರಾಮತಿಗೆ. 3-5 ಮಧ್ಯ ಪಂದ್ಯ ಸಾಗ್ತಾ ಇದೆ. 2 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಅಕಾಡೆಮಿ ಜಮಖಂಡಿ ಪರವಾಗಿ ಈತನು ಕೂಡ ಒಬ್ಬ ಜಾಲಮಟ್ಟಿ ಆಟಗಾರ, ಉತ್ತಮ ದಾಳಿಗಾರ ಅಂತ ಹೇಳ್ಬೋದು. ಇಲ್ಲಿಯವರೆಗೂ ಎಸ್ ಎನ್ ಅಕಾಡೆಮಿಗೆ ಆಸರೆ ಆಗಿ ದಾಳಿ ಮಾಡ್ತಾ ಇದ್ದಾರೆ. ಫಸ್ಟ್ ಪಂದ್ಯ ನಡೆದಿತ್ತು. ನಮ್ಮ ಕರ್ನಾಟಕದ ತಂಡ ಜನವಾಡ ತಂಡ ವಿಜಯಶಾಲಿಯಾಗಿತ್ತು. ಈ ವರ್ಷ ನೋಡ್ಬೇಕು ಮತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ ಪಂದ್ಯದಲ್ಲಿ ಯಾರು ವಿಜಯಶಾಲಿ ಆಗ್ತಾರಂತ ಕಾಯ್ದು ನೋಡಬೇಕು. ಎಸ್ ಇಲ್ಲಿ ಡಿಫೆನ್ಸ್ ನಲ್ಲಿ ಮಿಸ್ಟೇಕ್ ಬಂತು. ಅಭಿ ಅವರಿಂದ ಉತ್ತಮ ಜಂಪ್ ನೊಂದಿಗೆ 1 ಅಂಕನ ಗಳಿಸಿಕೊಂಡು ಡಿಸೈಡ್ ರೈಡ್ ಮಾಡು ಇಲ್ಲವೇ ಮಾಡಿ ಹೊಡೆದುಕೊಂಡು ಬಾ. ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ ಯಾವುದೇ ಅಂಕವಿಲ್ಲ. ಬಾರಾಮತಿ ತಂಡದಿಂದ ಫುಲ್ ಹಾಕಾಗಿತ್ತು. ಫಸ್ಟ್ ವಾರ್ನಿಂಗ್ ಬಾರಾಮತಿ ತಂಡಕ್ಕೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅದು ನೋಡ್ಬೇಕು ಚಂದ್ರು ಅವರು ಡಿಫೆನ್ಸ್ ನಲ್ಲಿ ಏನ್ ಮಾಡ್ತಾರೆ. ಸೂಪರ್ ಟ್ಯಾಕಲ್ 5 2 ಅಂಕ 7 ಎಸ್ ಎನ್ ಅಕಾಡೆಮಿ ತಂಡಕ್ಕೆ 2 ಸೂಪರ್ ಟ್ಯಾಕಲ್ ಆಗಿದ್ದಾರೆ. 2 ಅಂಕವನ್ನ ಎಸ್ ಎನ್ ಅಕಾಡೆಮಿ ಗಳಿಸಿಕೊಂಡಿದೆ. ಮತ್ತೆ ದಾಳಿಯಲ್ಲಿ ಚಂದ್ರು ಅವರು ಡ್ರೋನ್ ಜಾನ್ ಮಾಟಿಯ ರೈಡ್ ಮಷಿನ್ ಚಂದ್ರು ಅವರು ನಾವು ಸ್ವಲ್ಪ ಬ್ಯಾಲೆನ್ಸ್. ಓಕೆ ಓಕೆ ಉಮೇಶ್ ಅವರು ದಾಳಿ ಮಾಡ್ತಾ ಇದ್ದಾರೆ. 5-7 ಮಧ್ಯ ಉತ್ತಮವಾದ ಪಾದಚಲನೆಯ ಆಟಗಾರ 1 ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಡ್ರೋನ್ ಕ್ಯಾಮೆರಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನಮ್ಮ ಡ್ರೋನ್ ಕ್ಯಾಮೆರಾ ಯಾಕಂದ್ರೆ ಅದು ಡಿಸ್ಟರ್ಬೆನ್ಸ್ ಮಾಡುತ್ತೆ. 8-5 ಸೆಂಟರ್ದಲ್ಲಿ ಹಿಡಿದು ಬಿಡು ಸಾಕು. ಎಸ್ ಎನ್ ಅಕಾಡೆಮಿಯ ಪರವಾಗಿ ಪ್ರದೀಪ್ ಅವರಿಂದ ದಾಳಿ ಅಕಾಡೆಮಿ ಜಮಖಂಡಿ ಮೇಲೆ. ಹಾಫ್ ಟೈಮ್. ಇನ್ನೊಂದು ಕಡೆ
ಹಲೋ. ಮ್ಯಾಚ್ ಮುಗಿದ ಮೇಲೆ ಒಂದು ಸುಂದರವಾದ ಸಾಮಾಜಿಕ ನಾಟಕ ಇರ್ತದ. ಆ ನಾಟಕವನ್ನು ಎಲ್ಲ ನಾಟಕದ ಅಭಿಮಾನಿಗಳು ನೋಡಿಕೊಂಡು ಹೋಗಬೇಕಾಗಿತ್ತು ಅವರ ವಿನಂತಿ. ಎಸಲಿ ಕಿಕ್ನೊಂದಿಗೆ ಒಂದು ಅಂಕವನ್ನು ಗಳಿಸ್ಕೊಡ್ತಾ ಇದ್ದಾರೆ. ಎಂಟು ಆರು, ಬಾರಾಮತಿ 6, ಜಮಖಂಡಿ 8. ಅಭಿಯವರು ದಾಳಿಯಲ್ಲಿ ಮಧ್ಯಂತರ ಅವಧಿ ಮುಕ್ತಾಯಗೊಂಡಿದೆ. ಇದು ಸೆಕೆಂಡ್ ಹಾಫ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಪಂದ್ಯಾವಳಿಯ ವಿಜಯಶಾಲಿ ಯಾರು ಎಂದು ಗೊತ್ತಾಗುತ್ತೆ. ವಿಜಯದ ಮಾಲೆ ಯಾರ ಪಾಲಿಗೆ? ಥರ್ಡ್ ರೈಟ್ 6, 8 ಮತ್ತೆ ದಯವಿಟ್ಟು ಎಸ್ ಇಲ್ಲಿ ಉಮೇಶ್ ಅವರು 4ನೇ ಬಹುಮಾನ ಪಡೆದಿರ್ತಕ್ಕಂಥ ಕೋಚ್ 3 ಮತ್ತು 4ನೇ ಬಹುಮಾನ ಪಡೆದಿರ್ತಕ್ಕಂಥ ಯಾವ್ದು ಚಿನ್ನು ನ್ಯಾಮೋರ್ ಸರ್. ಸರಿ ಇದೆ ಡೋಂಟ್ ಆರ್ಗ್ಯೂ. ಥರ್ಡ್ ರೈಟ್ ಮಾಡು ಇಲ್ಲವೇ ಮದುವೆ ಎಲ್ಲಿ ಪ್ರಜ್ವಲ್ ಅವರಿಂದ ಮತ್ತೆ 10-6 ಮಧ್ಯ ಚಂದ್ರು ಅವರಿಂದ ದಾಳಿ. ಇಲ್ಲಿ ಮತ್ತೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಜಾನ್ಮಟ್ಟಿಯ ರೈಡ್ ಮಷೀನ್ ಮೌನ ಸಾಬ್ ಪ್ರತಾಪ್ ಅವರು ಆಗಮಿಸ್ತಾ ಇದ್ದಾರೆ. ಅವರು ಈ ಕಡೆ ವೇದಿಕೆ ಬರಬೇಕಂತ ಅವ್ರು ನೆನೆಸ್ಕೊತಾ ಇದ್ದೇನೆ. ಚೇರ್ಮಂಡ ಪ್ರಕಾಶ್ ಚೇರ್ಮಂಡ ಬರ್ಬೇಕು. 5 ನಿಮಿಷ 5 ನಿಮಿಷ ಅಷ್ಟೇ. 5 ನಿಮಿಷ ಬಂದು 10, 6, 5 ನಿಮಿಷ 5 ನಿಮಿಷ 4 ಅಂಕನಾದ 5 ನಿಮಿಷ 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. 5 ನಿಮಿಷ ಆತ ಅಷ್ಟೇ. 5 ನಿಮಿಷ ಅಲ್ಲೇ ಬರ್ಬೇಕು. ಬರ್ಬೇಕು. ಪ್ರಜ್ವಲ್ ಅವರಿಂದ ಉತ್ತಮ ಚೈನ್ ಟ್ಯಾಕಲ್, ಉತ್ತಮವಾದ ಹಿಡಿತ ಅಂತಾನೆ ಹೇಳ್ಬೋದು ಪ್ರಜ್ವಲ್ ಅವರಿಂದ. ಈ ಕಡೆ ಬರೀ ಕಡೆ ಇಲ್ಲಿ ರೈಡ್ ಮಷೀನ್ ಬಹುಮಾನ ಅಲ್ಲೇ ಕೊಡ್ಬೇಡ್ರಿ. ಚಂದ್ರು ಅವರು, ಈ ಕಡೆ ಡಿಫೆನ್ಸ್ ಮಷೀನ್ ಪ್ರಜ್ವಲ್ ಮತ್ತು ಮಹೇಶ್ ಅವರು. ಈಗಿದ್ದಲ್ಲೇ ಒಂದು ಬಲಿಷ್ಠ ತಂಡ ಫೈನಲ್ ಪಂದ್ಯವನ್ನ ಇರುತ್ತೆ. ಲಾಸ್ಟ್ 5 minutes to play. ಕೊನೆಯ 5 ನಿಮಿಷ. ದಯವಿಟ್ಟು ಎಲ್ಲ ಹಿರಿಯರು ಅಲ್ಲೇ ಹೋಗೋಣ. ಒಟ್ಟು ಲೇಟ್ ಮಾಡೋದು ಬೇಡ. ಲಾಸ್ಟ್ 5 minutes. 5 ನಿಮಿಷ ಹೋಗಿ 11-6 ಮಧ್ಯ ಈ ಕಡೆ ವೇದಿಕೆ ಬರಬೇಕು. ಒಟ್ಟು 5 ನಿಮಿಷ ಬರತ್ತೆ. ಥರ್ಡ್ ರೈಟ್ ಮಾಡಲ್ಲವೇ ಮಾಡಿ ಎಸ್ಎಲ್ಎ ಉತ್ತಮ ಟ್ಯಾಕಲ್ ಬರ್ತಾ ಇದೆ ಬಾರಾಮತಿ ತಂಡದಿಂದ. 8-11 ಮಧ್ಯ ಸೆಕೆಂಡ್ ಹಾಫ್. 4 ನಿಮಿಷ. ಇದು ಶೂರ್ಪಾಲಿಯ ಕಬಡ್ಡಿ ವೈಭವದ ಕೊನೆಯ 4 ನಿಮಿಷ. ವಿಜಯದ ಮಾಲೆ ಯಾರ ಪಾಲಿಗೆ?
ಹುಡುಗಿರುತ್ತೆ ಅಂತ ನೋಡ್ಬೇಕು. 11-8 ಮಧ್ಯ ಪಂದ್ಯ ನಾಣ್ಯತ ಉತ್ತಮ ಟ್ಯಾಕಲ್, ಉತ್ತಮವಾದ ಟ್ಯಾಕಲ್ ಮತ್ತೆ ಇಲ್ಲಿ ಪ್ರಜ್ವಲ್ ಅವರಿಂದ 12-8 4 ಅಂಕದ ಮುನ್ನಡ SN ಅಕಾಡೆಮಿ ಜಮಖಂಡಿ. ಕಾಳಿದಾಸ ಕಾಳಿದಾಸ ಎರಡೂ ತಂಡದಲ್ಲಿ ಸಮವಾಗಿ 5 ಜನ ಇದ್ದಾರೆ. ಆದ್ರೆ ಸ್ಕೋರ್ ಮಾತ್ರ 8-12 ಮಧ್ಯ ಸಾಗ್ತಾ ಇದೆ. ಚಿನ್ನೋಣ ಲೈನ್ ನಂಬರ್ ಲಾಸ್ಟ್ 3 minutes to play. ಅವ್ರಿಗೆ ಹೇಳಿ ಒಂದ್ ಸ್ವಲ್ಪ ಬಿನ್ಕ ತೊಳೆದಾರ. ಎಸಲೆ 5 ಜನ ಡಿಫೆನ್ಸ್ ಮತ್ತೆ ಉತ್ತಮವಾದ ಹಿಡಿತ. ಎಲ್ಲೇ ಕುಸ್ತಿ ಪ್ರದರ್ಶನ ಆಯ್ತು. ಮಹೇಶ್ ಅವರು ಅಫಿಷಿಯಲ್ ಟೈಮ್ ಔಟ್. ಬರ್ತಾ ಇದೆ ಇಲ್ಲಿ SN ಅಕಾಡೆಮಿ 8-5. ಎಂಟು 13. ಲಾಸ್ಟ್ 2 minutes to play. ಕೊನೆಯ 2 ನಿಮಿಷ ಸೆಕೆಂಡ್ ನೋಡ್ಬೇಕು. ಈಗಾಗಲೇ ನಿಮ್ಗೆ ತಿಳಿದಿರ್ಬೋದು ಪಂದ್ಯ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ. 13-8 ಮಧ್ಯ. ಆದ್ರೆ ಕಬಡ್ಡಿ ಅನ್ನೋದು ಅಷ್ಟು ಸುಲಭವಾದ ಆಟವಲ್ಲ. ಯಾವ ಟೈಮ್ನಲ್ಲಿ ಉತ್ತಮ ಟ್ಯಾಕಲ್. ಹಿಡಿತ 14-8 ಥರ್ಡ್ ರೈಟ್. ಕೊನೆಯ 1 ನಿಮಿಷ. ಡೂ ಆರ್ ಡೈ. ಚಂದ್ರ ಅವರು 2 points. Win by SN ಅಕಾಡೆಮಿ ಜಮಖಂಡಿ. ಈ ಪಂದ್ಯದಲ್ಲಿ SN ಅಕಾಡೆಮಿ ವಿಶೇಷವಾಗಿದೆ. ಲೋಕಲ್ ಸರ್ ಯಾರು